ಬೆಳಗಾವಿಯ ಕಪಿಲೇಶ್ವರದಲ್ಲಿ ಇವತ್ತು ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ಕಪಿಲೇಶ್ವರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ದೇಶದಲ್ಲಿ ಏಕೈಕ ದೇವಸ್ಥಾನ ಹರಿ ಮತ್ತು ಹರ ಮುಖಾಮುಖಿಯಾಗಿರುವಂತ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತು ಯುಗಾದಿಯ ಸಂದರ್ಭದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದ್ದು ಭಕ್ತರೆಲ್ಲರೂ ಕೂಡ ಭಕ್ತಿಯ ಒಂದು ಪರಾಕಾಷ್ಠೆಯಲ್ಲಿ ಮಿಂದೆದ್ದಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಇವತ್ತು ವಿಶೇಷವಾದ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಒಂದೇ ಬಾರಿಗೆ ಈ ವರ್ಷ ಸೂರ್ಯ ರಶ್ಮಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಕೂಡ ಈಗ ಏನು ಅಪ್ಪಳಿಸಿರುವಂತದ್ದು ಗಮನಿಸಬಹುದು. ಈಗಾಗಲೇ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇರುವಂತದ್ದು ಸುಮಾರು 16ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಒಂದು ಐತಿಹಾಸಿಕ ಏನು ಹಿನ್ನೆಲೆ ಇರುವಂತದ್ದು. ಹರ ಮತ್ತು ಹರಿ ಪರಸ್ಪರವಾಗಿ ಮುಖಾಮುಖಿಯಾಗಿರುವಂತಹ ದೇಶದ ಏಕೈಕ ದೇವಸ್ಥಾನ ಕೂಡ ಈ ಒಂದು ದೇವಸ್ಥಾನ ಇರುವಂತದ್ದು ಗಮನಿಸಬಹುದು. ವರ್ಷದ ಮೊದಲ ಬಾರಿಗೆ ಈ ಒಂದು ಸೂರ್ಯ ರಶ್ಮಿ ಕಪಿಲೇಶ್ವರ ಲಿಂಗಕ್ಕೆ ಸ್ಪರ್ಶ ಆಗಿರುವಂತದ್ದು. ಹಾಗಾಗಿ ಈ ಒಂದು ವಿಶೇಷ ಕ್ಷಣಕ್ಕೆ ಬೆಳಗಾವಿಯ ಜನತೆ ಕೂಡ ಇರುವಂತದ್ದು ಮತ್ತು ಪ್ರಮುಖವಾಗಿ ಉತ್ತರದ ಕಾಶಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರೋದ್ರಿಂದ ಸಾಕಷ್ಟು ಭಕ್ತಾದಿಗಳು ಬೆಳಗಾವಿಯ ಕಪಿಲೇಶ್ವರದಲ್ಲಿ ಇವತ್ತು ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ಕಪಿಲೇಶ್ವರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ದೇಶದಲ್ಲಿ ಏಕೈಕ ದೇವಸ್ಥಾನ ಹರಿ ಮತ್ತು ಹರ ಮುಖಾಮುಖಿಯಾಗಿರುವಂತ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತು ಯುಗಾದಿಯ ಸಂದರ್ಭದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದ್ದು ಭಕ್ತರೆಲ್ಲರೂ ಕೂಡ ಭಕ್ತಿಯ ಒಂದು ಪರಾಕಾಷ್ಠೆಯಲ್ಲಿ ಮಿಂದೆದ್ದಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಇವತ್ತು ವಿಶೇಷವಾದ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಒಂದೇ ಬಾರಿಗೆ ಈ ವರ್ಷ ಸೂರ್ಯ ರಶ್ಮಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಕೂಡ ಈಗ ಏನು ಅಪ್ಪಳಿಸಿರುವಂತದ್ದು ಗಮನಿಸಬಹುದು. ಈಗಾಗಲೇ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇರುವಂತದ್ದು ಸುಮಾರು 16ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಒಂದು ಐತಿಹಾಸಿಕ ಏನು ಹಿನ್ನೆಲೆ ಇರುವಂತದ್ದು. ಹರ ಮತ್ತು ಹರಿ ಪರಸ್ಪರವಾಗಿ ಮುಖಾಮುಖಿಯಾಗಿರುವಂತಹ ದೇಶದ ಏಕೈಕ ದೇವಸ್ಥಾನ ಕೂಡ ಈ ಒಂದು ದೇವಸ್ಥಾನ ಇರುವಂತದ್ದು ಗಮನಿಸಬಹುದು. ವರ್ಷದ ಮೊದಲ ಬಾರಿಗೆ ಈ ಒಂದು ಸೂರ್ಯ ರಶ್ಮಿ ಕಪಿಲೇಶ್ವರ ಲಿಂಗಕ್ಕೆ ಸ್ಪರ್ಶ ಆಗಿರುವಂತದ್ದು. ಹಾಗಾಗಿ ಈ ಒಂದು ವಿಶೇಷ ಕ್ಷಣಕ್ಕೆ ಬೆಳಗಾವಿಯ ಜನತೆ ಕೂಡ ಇರುವಂತದ್ದು ಮತ್ತು ಪ್ರಮುಖವಾಗಿ ಉತ್ತರದ ಕಾಶಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರೋದ್ರಿಂದ ಸಾಕಷ್ಟು ಭಕ್ತಾದಿಗಳು ಬೆಳಗಾವಿಯ ಕಪಿಲೇಶ್ವರದಲ್ಲಿ ಇವತ್ತು ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ಕಪಿಲೇಶ್ವರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ದೇಶದಲ್ಲಿ ಏಕೈಕ ದೇವಸ್ಥಾನ ಹರಿ ಮತ್ತು ಹರ ಮುಖಾಮುಖಿಯಾಗಿರುವಂತ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತು ಯುಗಾದಿಯ ಸಂದರ್ಭದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದ್ದು ಭಕ್ತರೆಲ್ಲರೂ ಕೂಡ ಭಕ್ತಿಯ ಒಂದು ಪರಾಕಾಷ್ಠೆಯಲ್ಲಿ ಮಿಂದೆದ್ದಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಇವತ್ತು ವಿಶೇಷವಾದ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಒಂದೇ ಬಾರಿಗೆ ಈ ವರ್ಷ ಸೂರ್ಯ ರಶ್ಮಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಕೂಡ ಈಗ ಏನು ಅಪ್ಪಳಿಸಿರುವಂತದ್ದು ಗಮನಿಸಬಹುದು. ಈಗಾಗಲೇ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇರುವಂತದ್ದು ಸುಮಾರು 16ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಒಂದು ಐತಿಹಾಸಿಕ ಏನು ಹಿನ್ನೆಲೆ ಇರುವಂತದ್ದು. ಹರ ಮತ್ತು ಹರಿ ಪರಸ್ಪರವಾಗಿ ಮುಖಾಮುಖಿಯಾಗಿರುವಂತಹ ದೇಶದ ಏಕೈಕ ದೇವಸ್ಥಾನ ಕೂಡ ಈ ಒಂದು ದೇವಸ್ಥಾನ ಇರುವಂತದ್ದು ಗಮನಿಸಬಹುದು. ವರ್ಷದ ಮೊದಲ ಬಾರಿಗೆ ಈ ಒಂದು ಸೂರ್ಯ ರಶ್ಮಿ ಕಪಿಲೇಶ್ವರ ಲಿಂಗಕ್ಕೆ ಸ್ಪರ್ಶ ಆಗಿರುವಂತದ್ದು. ಹಾಗಾಗಿ ಈ ಒಂದು ವಿಶೇಷ ಕ್ಷಣಕ್ಕೆ ಬೆಳಗಾವಿಯ ಜನತೆ ಕೂಡ ಇರುವಂತದ್ದು ಮತ್ತು ಪ್ರಮುಖವಾಗಿ ಉತ್ತರದ ಕಾಶಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರೋದ್ರಿಂದ ಸಾಕಷ್ಟು ಭಕ್ತಾದಿಗಳು ಬೆಳಗಾವಿಯ ಕಪಿಲೇಶ್ವರದಲ್ಲಿ ಇವತ್ತು ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ಕಪಿಲೇಶ್ವರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ದೇಶದಲ್ಲಿ ಏಕೈಕ ದೇವಸ್ಥಾನ ಹರಿ ಮತ್ತು ಹರ ಮುಖಾಮುಖಿಯಾಗಿರುವಂತ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತು ಯುಗಾದಿಯ ಸಂದರ್ಭದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದ್ದು ಭಕ್ತರೆಲ್ಲರೂ ಕೂಡ ಭಕ್ತಿಯ ಒಂದು ಪರಾಕಾಷ್ಠೆಯಲ್ಲಿ ಮಿಂದೆದ್ದಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ.
ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಇವತ್ತು ವಿಶೇಷವಾದ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಒಂದೇ ಬಾರಿಗೆ ಈ ವರ್ಷ ಸೂರ್ಯ ರಶ್ಮಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಕೂಡ ಈಗ ಏನು ಅಪ್ಪಳಿಸಿರುವಂತದ್ದು ಗಮನಿಸಬಹುದು. ಈಗಾಗಲೇ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇರುವಂತದ್ದು ಸುಮಾರು 16ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಒಂದು ಐತಿಹಾಸಿಕ ಏನು ಹಿನ್ನೆಲೆ ಇರುವಂತದ್ದು. ಹರ ಮತ್ತು ಹರಿ ಪರಸ್ಪರವಾಗಿ ಮುಖಾಮುಖಿಯಾಗಿರುವಂತಹ ದೇಶದ ಏಕೈಕ ದೇವಸ್ಥಾನ ಕೂಡ ಈ ಒಂದು ದೇವಸ್ಥಾನ ಇರುವಂತದ್ದು ಗಮನಿಸಬಹುದು. ವರ್ಷದ ಮೊದಲ ಬಾರಿಗೆ ಈ ಒಂದು ಸೂರ್ಯ ರಶ್ಮಿ ಕಪಿಲೇಶ್ವರ ಲಿಂಗಕ್ಕೆ ಸ್ಪರ್ಶ ಆಗಿರುವಂತದ್ದು. ಹಾಗಾಗಿ ಒಂದು ವಿಶೇಷ ಕ್ಷಣಕ್ಕೆ ಬೆಳಗಾವಿಯ ಜನತೆ ಕೂಡ ಇರುವಂತದ್ದು ಮತ್ತು ಪ್ರಮುಖವಾಗಿ ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರೋದ್ರಿಂದ ಸಾಕಷ್ಟು ಭಕ್ತಾದಿಗಳು ಬೆಳಗಾವಿಯ ಕಪಿಲೇಶ್ವರದಲ್ಲಿ ಇವತ್ತು ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ಕಪಿಲೇಶ್ವರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ದೇಶದಲ್ಲಿ ಏಕೈಕ ದೇವಸ್ಥಾನ ಹರಿ ಮತ್ತು ಹರ ಮುಖಾಮುಖಿಯಾಗಿರುವಂತ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತು ಯುಗಾದಿಯ ಸಂದರ್ಭದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದ್ದು ಭಕ್ತರೆಲ್ಲರೂ ಕೂಡ ಭಕ್ತಿಯ ಒಂದು ಪರಾಕಾಷ್ಠೆಯಲ್ಲಿ ಮಿಂದೆದ್ದಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಇವತ್ತು ವಿಶೇಷವಾದ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಒಂದೇ ಬಾರಿಗೆ ಈ ವರ್ಷ ಸೂರ್ಯ ರಶ್ಮಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಕೂಡ ಈಗ ಏನು ಅಪ್ಪಳಿಸಿರುವಂತದ್ದು ಗಮನಿಸಬಹುದು. ಈಗಾಗಲೇ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇರುವಂತದ್ದು ಸುಮಾರು 16ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಒಂದು ಐತಿಹಾಸಿಕ ಏನು ಹಿನ್ನೆಲೆ ಇರುವಂತದ್ದು. ಹರ ಮತ್ತು ಹರಿ ಪರಸ್ಪರವಾಗಿ ಮುಖಾಮುಖಿಯಾಗಿರುವಂತಹ ದೇಶದ ಏಕೈಕ ದೇವಸ್ಥಾನ ಕೂಡ ಈ ಒಂದು ದೇವಸ್ಥಾನ ಇರುವಂತದ್ದು ಗಮನಿಸಬಹುದು. ವರ್ಷದ ಮೊದಲ ಬಾರಿಗೆ ಈ ಒಂದು ಸೂರ್ಯ ರಶ್ಮಿ ಕಪಿಲೇಶ್ವರ ಲಿಂಗಕ್ಕೆ ಸ್ಪರ್ಶ ಆಗಿರುವಂತದ್ದು. ಹಾಗಾಗಿ ಒಂದು ವಿಶೇಷ ಕ್ಷಣಕ್ಕೆ ಬೆಳಗಾವಿಯ ಜನತೆ ಕೂಡ ಇರುವಂತದ್ದು ಮತ್ತು ಪ್ರಮುಖವಾಗಿ ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರೋದ್ರಿಂದ ಸಾಕಷ್ಟು ಭಕ್ತಾದಿಗಳು ಬೆಳಗಾವಿಯ ಕಪಿಲೇಶ್ವರದಲ್ಲಿ ಇವತ್ತು ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ಕಪಿಲೇಶ್ವರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ದೇಶದಲ್ಲಿ ಏಕೈಕ ದೇವಸ್ಥಾನ ಹರಿ ಮತ್ತು ಹರ ಮುಖಾಮುಖಿಯಾಗಿರುವಂತ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತು ಯುಗಾದಿಯ ಸಂದರ್ಭದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದ್ದು ಭಕ್ತರೆಲ್ಲರೂ ಕೂಡ ಭಕ್ತಿಯ ಒಂದು ಪರಾಕಾಷ್ಠೆಯಲ್ಲಿ ಮಿಂದೆದ್ದಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಇವತ್ತು ವಿಶೇಷವಾದ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಒಂದೇ ಬಾರಿಗೆ ಈ ವರ್ಷ ಸೂರ್ಯ ರಶ್ಮಿ ಕಪಿಲೇಶ್ವರ ದೇವಸ್ಥಾನಕ್ಕೆ ಕೂಡ ಈಗ ಏನು ಅಪ್ಪಳಿಸಿರುವಂತದ್ದು ಗಮನಿಸಬಹುದು. ಈಗಾಗಲೇ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇರುವಂತದ್ದು ಸುಮಾರು 16ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಒಂದು ಐತಿಹಾಸಿಕ ಏನು ಹಿನ್ನೆಲೆ ಇರುವಂತದ್ದು. ಹರ ಮತ್ತು ಹರಿ ಪರಸ್ಪರವಾಗಿ ಮುಖಾಮುಖಿಯಾಗಿರುವಂತಹ ದೇಶದ ಏಕೈಕ ದೇವಸ್ಥಾನ ಕೂಡ ಈ ಒಂದು ದೇವಸ್ಥಾನ ಇರುವಂತದ್ದು ಗಮನಿಸಬಹುದು. ವರ್ಷದ ಮೊದಲ ಬಾರಿಗೆ ಈ ಒಂದು ಸೂರ್ಯ ರಶ್ಮಿ ಕಪಿಲೇಶ್ವರ ಲಿಂಗಕ್ಕೆ ಸ್ಪರ್ಶ ಆಗಿರುವಂತದ್ದು. ಹಾಗಾಗಿ ಒಂದು ವಿಶೇಷ ಕ್ಷಣಕ್ಕೆ ಬೆಳಗಾವಿಯ ಜನತೆ ಕೂಡ ಇರುವಂತದ್ದು ಮತ್ತು ಪ್ರಮುಖವಾಗಿ ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರೋದ್ರಿಂದ ಸಾಕಷ್ಟು ಭಕ್ತಾದಿಗಳು